ಸ್ನೇಹಿತರೆ, ಇವತ್ತು ನಾನು ಬಂದು ಈ ಕಡಲ ಪಕ್ಕದಲ್ಲಿ ಕೂತ್ಕೊಂಡು ಸಾಗರವನ್ನೇ ನೋಡ್ತಾ ಇದ್ರೆ ಏನೋ ಒಂಥರ ತೃಪ್ತಿ, ಏನೋ ಒಂದು ಖುಷಿ. ಒಬ್ನೇ ಕೂತಿದ್ದೀನಿ ಇವತ್ತು, ಯಾರು ಇಲ್ಲ ಅಕ್ಕಪಕ್ಕ. ಈ ನಾಯಿಗಳು ಒಂದಿಷ್ಟು ಆಟ ಆಡ್ತಾ ಇದಾವೆ. ಒಂದಿಷ್ಟು ಶೂಟ್ ಮಾಡೋಣ ವಿಡಿಯೋಸ್ ಅಂತ ಬಂದಿದ್ದು ನಾನು. ನೋಡಿ ಎಷ್ಟು ಆರಾಮಾಗಿ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಾವೆ. ಒಂದು ದಿನ ಆದ್ರೂ ನಾವು ನಾವು ಚಿಕ್ಕವರಿದ್ದಾಗ ಈ ತರ ಎಂಜಾಯ್ ಮಾಡ್ತಿದ್ವೇನೋ. ಯಾವಾಗ ನಮ್ಗೆ ಅಂತ ಜವಾಬ್ದಾರಿ ಬಂದಾಗಿಂದ ಒಂದಿಷ್ಟು ನಾವು ಲೈಫಲ್ಲಿ ಈ ತರ ಏನಾದ್ರು ಎಂಜಾಯ್ಮೆಂಟ್ ಮಾಡಿದೀವ? ಯಾವಾಗ ನೋಡಿದ್ರು ಟೆನ್ಷನ್. ಮಲ್ಕೊಂಡಿದ್ದಾಗ ಎಲ್ಲವೂ ನೆಮ್ಮದಿಯಾಗಿರುತ್ತೆ, ಬಟ್ ಬ್ರೈನ್ ಮಾತ್ರ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಆ ಪರಿಸ್ಥಿತಿಲಿ ಇದೀವಿ ನಾವೆಲ್ಲ ಅಂತ ನನಗನ್ಸೋದು. ಎಲ್ಲಾರ್ಗು ಹೇಳೋದ್ಕಿನ್ನ ನನ್ನ ಪರಿಸ್ಥಿತಿ ನಾನು ಹೇಳ್ತೀನಿ ಅಷ್ಟೇ. ಈ ಅಲೆಗಳು ಏನ್ ಫೋರ್ಸ್ ಅಲ್ಲಿ ಬರ್ತಾವ ನೋಡಿ. ಬಂದ್ ಯಾವ ಫೋರ್ಸ್ ಅಲ್ಲಿ ಬರ್ತವೆ ಅಂದ್ರೆ ಏನೋ ಕಿತ್ಕೊಂಡು ಹೋಗ್ಬಿಡ್ತೀವಿ ಭೂಮಿದು ಅನ್ನೋ ಫೋರ್ಸ್ ಅಲ್ಲಿ ಬರ್ತವೆ. ಬಟ್ ವಾಪಸ್ ಹೋಗ್ಬೇಕಾದ್ರೆ ಶಾಂತವಾಗಿ ಹೋಗ್ತವೆ. ನಮ್ ಜೀವನದಲ್ಲೂ ಅಷ್ಟೇ, ನಮ್ ಕಷ್ಟಗಳು ಬಂದು ಒಡೆದಾಗ ಅಯ್ಯೋ ಏನೋ ಆಗೋಯ್ತಪ್ಪ, ಇಡೀ ಆಕಾಶನೇ ಬಿದ್ದೋಯ್ತು ಅಂತ ಅನ್ಕೊಂತೀವಿ. ಬಟ್ ರಿಯಾಲಿಟಿಲಿ ಅದೇನ್ ಸಮಸ್ಯೆ, ಏನ್ ಕತೆ ಅಂತ ಅನಲೈಸ್ ಮಾಡಿ ಅದನ್ನ ಸಾಲ್ವ್ ಮಾಡ್ಕೊಂಡಾಗ ಇದೇ ತರ ಕೂಲ್ ಆಗತ್ತೆ. ಬಟ್ ಇನ್ನೊಂದು ಏನಿದೆ ಅಂದ್ರೆ ವಿಷಯ, ನಮ್ ತಲೆಗಳನ್ನ ಕಷ್ಟಗಳನ್ನ ನಾವು ಜಾಸ್ತಿ ಹೊತ್ತು ಇಟ್ಕೋಬಾರ್ದು. ಬಂದು ಪಟಾರ್ ಅಂತ ಇದು ಹೊಡೆದಿದ ತಕ್ಷಣ ನೋಡಿ ಏನ್ ಸ್ಪೀಡಲ್ಲಿ ವಾಪಸ್ ಹೋಗುತ್ತೆ. ಅದೇ ತರ ತುಂಬಾ ತಲೆಯಲ್ಲಿ ಇಟ್ಕೊಂಡಾಗ ಅದು ತಲೆಗೆ ಹುಳ ಬಿಡ್ತಾನೇ ಇರುತ್ತೆ. ಆ ಕ್ಷಣಕ್ಕೇನೆ ನಾವು ಬಿಟ್ಬಿಟ್ಟಾಗ ಆರಾಮಾಗಿರ್ತದೆ. ಜೀವನದಲ್ಲಿ ಯಾರಿಗೂ ನೆಮ್ಮದಿ ಅನ್ನೋದು ಸಿಗೋದಿಲ್ಲ, ಎಲ್ಲರಿಗೂ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಅದೇ ತರ ಅದನ್ನ ಕೂತ್ಕೊಂಡು ಏನ್ ಇಶ್ಯೂ ಹೇಗ್ ಸಾಲ್ವ್ ಮಾಡೋದು ಅಂತ ಸಾಲ್ವ್ ಮಾಡ್ಕೊಂಡಾಗ ನಮ್ಮ ಮನಸ್ಸು ಹಗೂರ ಆಗುತ್ತೆ. ಅದು ಇಂಪಾರ್ಟೆಂಟ್ ಅಷ್ಟೇ. ಏನೋ ಹೇಳ್ಬೇಕು ಅಂತ ಅನಿಸ್ತಾ ಇದೆ, ಏನೇನೋ ಮಾತಾಡ್ತಾ ಇದ್ದೀನಿ ಅನ್ಕೊಂತ ಇದ್ದೀರಾ. ಒಬ್ನೇ ಕೂತ್ಕೊಂಡು ಇನ್ನೇನ್ ಮಾಡೋದು ಹೇಳಿ, ಇಲ್ಲಿ ಏನೇನೋ ಯೋಚನೆ ಬರುತ್ತೆ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೀನಿ. ಈ ಅಲೆಗಳು ದಿನಕ್ಕೆ ಎಷ್ಟು ಬಾರಿ ಬರ್ತಾವೋ, ಎಷ್ಟು ಸಾವಿರ ಬಾರಿ ಬರ್ತಾವೋ ಗೊತ್ತಿಲ್ಲ. ಹಾಗೇನು ನಮ್ಮ ಜೀವನದಲ್ಲಿ ಎಲ್ಲವೂ ಇರುತ್ತೆ. ನಾವು ಹುಟ್ತೀವಿ, ನಮ್ಮ ತಂದೆ ತಾಯಿ ನಮ್ಮನ್ನ ಚೆನ್ನಾಗಿ ನೋಡಿ ಬೆಳೆಸ್ತಾರೆ, ಒಂದು ಹಂತದವರೆಗೂ ನಮ್ಮ ಜೊತೆ ಇರ್ತಾರೆ, ಆಮೇಲೆ ಅವ್ರು ಬಿಟ್ಟು ಹೋಗ್ತಾರೆ. ಅದರಲ್ಲಿ ನಮ್ಮ ತಂದೆ, ನಾನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಆದ್ರೂ ಹೇಳ್ತೀನಿ. 2ನೇ ಕೋವಿಡ್ ಟೈಮಲ್ಲಿ ನಮ್ಮ ಅಪ್ಪನ ನಾನು ಉಳಿಸ್ಕೊಳಕ್ಕಾಗಿಲ್ಲ. ನಾನು ನಮ್ಮಣ್ಣ ಭಾರಿ ಪ್ರಯತ್ನ ಪಟ್ವಿ, ಏನ್ ಮಾಡಿದ್ರು ಆಗ್ಲಿಲ್ಲ. ನೋಡಿ ಆ ಸೂರ್ಯ ಅಲ್ಲೆಲ್ಲೋ ಇದಾರೇನೋ ಅಂತ ಅನ್ಕೊಂತೀವಿ ಅಷ್ಟೇ. ಎಷ್ಟೋ ಪ್ರಯತ್ನ ಪಟ್ವಿ, ಏನೇನೋ ಮಾಡಿದ್ವಿ, ಏನ್ ಮಾಡಿದ್ರು ಆಗ್ಲಿಲ್ಲ. ಎಲ್ಲವೂ ಪಟ 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 ಅಂತ ಮುಗಿದೋಯ್ತು ಪ್ರೊಸೀಜರ್ಗಳು. ಏನನ್ನೂ ಮಾಡ್ಲಿಕ್ಕಾಗಿಲ್ಲ ನಾವು. ಕೊನೆಯಲ್ಲಿ ಪಟ 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 ಅಂತ ಮುಗಿದೋಯ್ತು. ಆ ಸಮಯದಲ್ಲಿ ಅತ್ತೆ ನಾನು ಇಲ್ಲ ಅಂತಲ್ಲ, ಬಟ್ ಮನೆಗ್ ಬಂದಾದ್ಮೇಲೆ ಅವ್ರು ಎಷ್ಟು ಇಂಪಾರ್ಟೆಂಟು, ಎಷ್ಟು ಮಿಸ್ ಮಾಡ್ಕೊಂಡೆ ಅವ್ರನ್ನ ಅಂತ ನಾನು ಇವತ್ತು ಕೂತ್ಕೊಂಡೆ ಯೋಚನೆ ಮಾಡಿದ್ರೆ ಅಯ್ಯೋ ಏನು ಮಾಡಕ್ಕಾಗಿಲ್ವಲ್ಲಪ್ಪ, ಉಳಿಸ್ಕೊಳಕ್ಕಾಗಿಲ್ವಲ್ಲಪ್ಪ ಅಂತ ಬೇಜಾರ್ ಪಡ್ತೀನಿ. ಬಟ್ ರಿಯಾಲಿಟಿಲಿ ಆಲೋಚನೆ ಮಾಡಿದ್ರೆ ಎಲ್ಲರ ಹಣೆ ಮೇಲೂ ಆ ಗಾಡ್, ದೇವರು ಅಂತಾರಲ್ಲ, ಬರ್ದಿರ್ತಾರೆ ಯಾವಾಗ ಹೋಗ್ಬೇಕು, ಯಾವ ಕ್ಷಣಕ್ಕೆ ಹೋಗ್ಬೇಕು ಅಂತ. ಅಲ್ಲಿವರೆಗೂ ಮಾತ್ರ ನಮ್ ಟೈಮ್ ಟಿಕ್ 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 ಅಂತ ಓಡ್ತಾ ಇರುತ್ತೆ. ಮಕ್ಕಳು ಅಷ್ಟೇ, ಒಂದು ಲೆವೆಲ್ಗೆ ಅವ್ರ ಲೈಫ್ ರೂಪುಗೊಳ್ತಾ ಅವ್ರ ಜೀವನ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಅದಕ್ಕೆ ಬರ್ರಪ್ಪ ಅಂತ ಹೇಳ್ಬೇಕಾಗತ್ತೆ. ಹಾಗೆ ಲೈಫು ಎಲ್ಲೋ ಒಂದ್ ಕಡೆ ಹೆಂಡತಿ ತುಂಬಾ ಜಾಸ್ತಿ ನಡೀತಾಳೆ ಅಂತ ಅನ್ಕೊಂಡಿದೀನಿ ಒಂದು ಮನುಷ್ಯನ ಜೊತೆ. ಅದು ಹೇಳಕ್ಕಾಗಲ್ಲ, ಒಬ್ಬೊಬ್ರು ಟೈಮು ಖರಾಬ್ ಆಗಿದ್ರೆ ಅದೂ ಇಲ್ಲ. ಸೊ ಲೈಫಲ್ಲಿ ವೆರಿ ಇಂಪಾರ್ಟೆಂಟ್ ಯಾರು ಅಂತ ಅಂದ್ರೆ ನನ್ನ ಪ್ರಕಾರ ನನಗೆ ನಾನೇ ಇಂಪಾರ್ಟೆಂಟ್. ನಾನು ನನ್ನ ಮನಸ್ಸನ್ನ ಎಷ್ಟು ಖುಷಿಯಾಗಿಡ್ತೀನೋ ಒಂದೊಂದು ಕ್ಷಣನೂ ಅದನ್ನ ನನ್ನ ಖುಷಿಯಾಗಿಡುತ್ತೆ, ಅದೇ ಇಂಪಾರ್ಟೆಂಟು. ಸೊ ಲೈಫಲ್ಲಿ ಎಷ್ಟು ಜನ ಇರ್ತೀವೋ ಏನೋ ಗೊತ್ತಿಲ್ಲ, ಎಲ್ಲರನ್ನು ಪ್ರೀತಿಸಿ ಎಲ್ಲರ ಜೊತೆನೂ ಖುಷಿಯಾಗಿರಿ, ಆರಾಮಾಗಿರಿ, ಹ್ಯಾಪಿಯಾಗಿರಿ, ಹೆಲ್ತಿಯಾಗಿರಿ. ಬಟ್ ಸ್ವಲ್ಪ ನೋಡ್ಕೊಂಡು ತಿನ್ನೋದ್ರಲ್ಲೂ ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಅಂತ ಆಲೋಚನೆ ಮಾಡ್ತಾ ಲೈಫಲ್ಲಿ ಖುಷಿಯಾಗಿ ಬ್ಲಾಸ್ಟ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗುವ, ಬಾಯ್ ಬಾಯ್.